ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಗುಲಾಬ್ ಜಾಮೂನ್ ಮನೆಯಲ್ಲೇ ಮೃದುವಾಗಿ ಸಾಫ್ಟಾಗಿ ಯಾವ ಥರ ಮಾಡಿದ್ದೀವಿ ನೋಡಿ. ನಾವು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಅದನ್ನ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೋಬೇಕು ಹಿಟ್ಟೆಲ್ಲ. ಚೆನ್ನಾಗಿ ಎಲ್ಲ ಹಾಕಬೇಕು. ಹಾಕಿದ್ದಾದಮೇಲೆ 1 ಕಪ್ ಹಾಲು ತೊಗೊಂಡಿದ್ದೀವಿ. ಪೂರ್ತಿ ಹಾಲಲ್ಲೇ ಮಿಕ್ಸ್ ಮಾಡಿದ್ದೀವಿ, ನಾವು ನೀರೇನು ಯೂಸ್ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಾಲಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನೀರೇನು ಹಾಕಿಲ್ಲ ಒಂದು ಸ್ವಲ್ಪನೂ, ಡೈರೆಕ್ಟ್ ಫುಲ್ ಹಾಲೇ ಹಾಕಿದೆಷ್ಟು. ಆಮೇಲೆ ಹಿಟ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ. ಸಕ್ಕರೆ ಯಾಕೆ ಹಾಕಿದ್ದೀವಿ ಅಂತಂದರೆ ಗುಲಾಬ್ ಜಾಮೂನ್ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ, ತಿನ್ನೋ ಟೈಮಲ್ಲಿ ಒಂಥರ ಕ್ರಿಸ್ಪಿ ಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ. ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದರೆ ಒಂದು ಸ್ವಲ್ಪ ಲೈಟ್, ಜಾಸ್ತಿ ಗಟ್ಟಿಯಲ್ಲ, ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ಅದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಂಗಾದರೆ ಕೈಗೆ ಅಂಟಲ್ಲ ಅದು. ಅದಾದಮೇಲೆ ನೋಡಿ, ಅದು ಒಂದು ಸ್ವಲ್ಪ ಬಿಟ್ಟಿದ್ದೀವಿ. ಬಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೈ ತುಪ್ಪ ಹಚ್ಕೊಂಡ್ಬಿಟ್ಟು ಉಂಡೆ ಎಲ್ಲ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಕಡಿದ್ಬಿಟ್ಟು ಇಟ್ಕೊಂಡು ಪೂರ್ತಿ ಉಂಡೆ ಮಾಡ್ಕೊಂಡಿದ್ದೀವಿ. ಉಂಡೆ ಮಾಡ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ರೌಂಡ್ ಮಾಡ್ಕೋತೀವೋ ಅದು ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳಲ್ಲ, ಬಾಯಿ ಬಿಟ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿ ರೌಂಡ್ ಮಾಡ್ಕೊಳ್ಬೇಕು. ರೌಂಡ್ ಚೆನ್ನಾಗಿ ಮಾಡಿಕೊಂಡ್ರೆ ಅದು ಬಾಯಿ ಬಿಡಲ್ಲ. ಇಲ್ಲಾಂದರೆ ರೌಂಡ್ ಚೆನ್ನಾಗಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಣ್ಣೆಯಲ್ಲಿ ಎಲ್ಲ ಜಾಮೂನು ಒಡೆದು ಹೋಗ್ತವೆ. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ರೌಂಡ್ಗೆ ಮಾಡ್ಕೋಬೇಕು. ನಾವು ಫಸ್ಟಿಗೆ ಇಷ್ಟು ಒಂದು ಸ್ವಲ್ಪ ಉಂಡೆ ಎಲ್ಲ ಒಂದೇ ಸಲಕ್ಕೆ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈ ಪಾಕ ರೆಡಿ ಮಾಡ್ಕೊಳ್ತಾ ಬನ್ನಿ. ಪಾಕಕ್ಕೆ ನೋಡಿ, ಈ ಕಪ್ಪಿಂದ 1-2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಆಮೇಲೆ ನೀರು, ನಿಮಗೆ ಪಾಕ ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. 1-2 ಕಪ್ ಸಕ್ಕರೆ ಹಾಕ್ಕೊಂಡ್ಬಿಟ್ಟು 1 ಕಪ್ ನೀರು ಹಾಕ್ಕೊಂಡಿದ್ದೀವಿ. ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಪಾಕ ಜಾಸ್ತಿ ಬೇಕಾದರೆ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಜಾಮೂನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು, ಜಾಮೂನ್ಗೆ ಕರೆಕ್ಟ್ ಆಗಬೇಕು, ಇಲ್ಲ ಕಡಿಮೆ ಬೀಳಬಾರ್ದು. ಆಮೇಲೆ ಏಲಕ್ಕಿ ಒಂದು 4 ಏಲಕ್ಕಿ ಸಿಪ್ಪೆ ಸುಲಿದ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಪುಡಿ ಪಾಕಲ್ಲೇ ಹಾಕಿದ್ದೀವಿ. ಈ ಸಕ್ಕರೆ ನೀರು ಹಾಕಿದ್ದೀವಲ್ಲ ಅದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕದು. ಮೇಲೇನೂ ಹಾಕ್ಕೋಬೋದು, ನಾವು ಡೈರೆಕ್ಟ್ ಪಾಕದಲ್ಲೇ ಹಾಕ್ಕೊಂಡಿದ್ದೀವಿ. ನೋಡಿ, ಫುಲ್ ಸಣ್ಣಕ್ಕೆ ಕುಟ್ಕೊಂಡಿದ್ದಾದಮೇಲೆ ಅದನ್ನ ನೋಡಿ, ಇವಾಗ ಸಕ್ಕರೆ ನೀರು ಹಾಕೊಳ್ಳೋಕೆ ಪಾಕ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಪಾಕ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಚೆನ್ನಾಗಿ ಕುದ್ರೆ ಒಂದು ಸ್ವಲ್ಪ ಪಾಕ ಬಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಸ್ವಲ್ಪ ಬಂದಿದೆಯೋ ಇಲ್ಲ ಅಂದ್ಬಿಟ್ಟು ನೋಡಿದ್ದಾದಮೇಲೆ ಅಷ್ಟೇ ಬಿಡಬೇಕು. ಅದೊಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಬೇಕು. ಪಾಕ ಕುದ್ದಾಗೆ ಒಂದು ಸ್ವಲ್ಪ ಗಟ್ಟಿ ಒಂಥರ ಪಾಕ ಅಂಟಾಗುತ್ತೆ. ಸ್ವಲ್ಪ ಅಂಟಾಗಬೇಕು, ಜಾಸ್ತಿ ಅಲ್ಲ. ಅದಾದಮೇಲೆ ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಯಾಕಂದರೆ ಎಲ್ಲ ಜಾಮೂನೆಲ್ಲ ಚೆನ್ನಾಗಿ ಮುಳುಗಬೇಕಲ್ಲ, ಅದಕ್ಕೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಿದ್ದಾದಮೇಲೆ ಅದಕ್ಕೆ ರೌಂಡ್ಗೆ ಮಾಡಿ ಇಟ್ಕೊಂಡಿದ್ವಲ್ಲ ಜಾಮೂನೆಲ್ಲ, ಉಂಡೆ ಎಲ್ಲ ಅದರಲ್ಲಿ ಹಾಕಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಬೇಕು. ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾ ಇರಬೇಕು. ಜಾಸ್ತಿ ಗ್ಯಾಸ್ ದಬಾಶಿಟ್ಕೊಂಡ್ರೆ, ಸ್ಪೀಡಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ಜಾಮೂನೆಲ್ಲ ಸಿಗಿದೋಗಂಗಾಗುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ ಚೆನ್ನಾಗಿ. ಅದಕ್ಕೆ ಗ್ಯಾಸ್ನ ಒಂದು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ಜಾಮೂನ್ನ ಚೆನ್ನಾಗಿ ಕರ್ಕೊಳ್ಬೇಕು. ಫುಲ್ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಜಾಮೂನು ಚೆನ್ನಾಗಿ ಕರಿಬೇಕು. ನಮ್ಮದು ಉಂಡೆ ಒಂದು ಸ್ವಲ್ಪ ರೌಂಡ್ಗಾಗಿಲ್ಲ,
ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಜಾಮೂನ್ ಶೇಪು ಬಂದಿಲ್ಲ. ನೀವು ಸ್ವಲ್ಪ ರೌಂಡ್ಗೆ ಉಂಡೆ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಒಳ್ಳೆ ತಿಂದರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇತ್ತು. ನೋಡಿ ಅದೆಲ್ಲ ಆದಮೇಲೆ ಕರ್ಕೊಂಡಿದ್ದಾದಮೇಲೆ ಪಾಕನ ಲೈಟಾಗಿ ಬಿಸಿ ಇರುತ್ತಲ್ಲ, ಇದ್ದಾಗಲೇ ಒಂದು ಸ್ವಲ್ಪ ಜಾಮೂನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಅದೆಲ್ಲ ನೀರನ್ನ ಜಾಮೂನ್ ಒಳಗಡೆ ಎಲ್ಲ ಹೀರ್ಕೊಳ್ಬೇಕಲ್ಲ, ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಒಂದು 10 ನಿಮಿಷ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟಿಡಿ. ಹಾಗೆ ಆಮೇಲೆ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾಯಿರಿ. ಅಂದರೆ ಕೆಳಗಡೆ ಪಾಕ ಎಲ್ಲ ಮೇಲ್ಗಡೆ ಹಾಕ್ತಾ ಇರಬೇಕು, ಆವಾಗಲೇ ಅದು ನೆನೆಯುತ್ತೆ. ಇಷ್ಟು ಮಾಡಿದರೆ ಸಾಕು, ರುಚಿಕರವಾದ ಗುಲಾಬ್ ಜಾಮೂನ್ ರೆಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.